ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ, ರಿಸಲ್ಟ್ ಯಾವಾಗ ಬರುತ್ತೆ, ಹಾಗೆ ಮೌಲ್ಯಮಾಪನ ಅನ್ನೋದು ಹೇಗೆ ನಡೆಯುತ್ತೆ, ಪೇಪರ್ ಕರೆಕ್ಷನ್, ಆನ್ಸರ್ ಶೀಟ್ ಕರೆಕ್ಷನ್ ಹೇಗೆ ನಡೆಯುತ್ತೆ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲದ್ರ ಬಗ್ಗೆ ಕೇಳ್ತಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗೆ ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ಮೌಲ್ಯಮಾಪನ ಮುಗಿದಿದೆಯಾ ಅಂತ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಈ ವರ್ಷ ಸೆಕೆಂಡ್ ಪಿ ಯು ಎಕ್ಸಾಮ್ 2ನಲ್ಲಿ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಹಾಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಆ ವಿದ್ಯಾರ್ಥಿಗಳಿಗೆ, ಹಾಗಾದರೆ ಎಷ್ಟು ಗ್ರೇಸ್ ಮಾರ್ಕ್ಸ್ನ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ಮೇ 22ಕ್ಕೆ ದ್ವಿತೀಯ ಪಿ ಯು ಸಿ ಎಕ್ಸಾಮ್ 2ನ ಫಲಿತಾಂಶ ಪ್ರಕಟವಾಗುತ್ತೆ, ಅದು ಕನ್ಫರ್ಮ್ ಡೇಟ್, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ. ಹಾಗೆ ಯಾವ ಸಮಯಕ್ಕೆ ರಿಸಲ್ಟ್ ಅನ್ನೋದು ಬರುತ್ತೆ, ಹಾಗೆ ಮೊಬೈಲ್ನಲ್ಲಿ ಹೇಗೆ ಈಸಿಯಾಗಿ ಚೆಕ್ ಮಾಡೋದು ನಿಮ್ಮ ಒಂದು ರಿಸಲ್ಟ್ನ, ಯಾವುದೇ ಒಂದು ಸೈಬರ್ ಸೆಂಟ್ರಿಗೆ ಹೋಗೋದು ಬೇಡ, ನಿಮ್ಮ ಲ್ಯಾಪ್ಟಾಪ್ ಕೂಡ ಬೇಡ, ನಿಮ್ಮ ಒಂದು ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡೋದು ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ಮೌಲ್ಯಮಾಪನ ಮುಗಿದಿದೆಯಾ ಅಂತ ತುಂಬ ವಿದ್ಯಾರ್ಥಿಗಳು ಕೇಳಿದರೆ, ಹೌದು, ಆಲ್ಮೋಸ್ಟ್ ಮೌಲ್ಯಮಾಪನ ಮುಗಿದಿದೆ ಅಂತಲೇ ಹೇಳ್ಬೋದಾಗಿದೆ. 20ಕ್ಕೆ ಮೌಲ್ಯಮಾಪನ 20ಕ್ಕೆ ಕಂಪ್ಲೀಟ್ ಆಗಿದೆ, 15ಕ್ಕೆ ಶುರುವಾಗಿತ್ತು, 5ನೇ ದಿನಕ್ಕೆ ನಿಮ್ಮ ಒಂದು ಪೇಪರ್ ಕರೆಕ್ಷನ್, ಆನ್ಸರ್ ಶೀಟ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಗಿದೆ. ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರ್ದಿರಲಿಲ್ಲ. ಸೊ ಅದಕ್ಕೋಸ್ಕರ ಬೇಗನೆ ನಿಮ್ಮ ಒಂದು ಪೇಪರ್ ಕರೆಕ್ಷನ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರಿ, ಎಲ್ಲ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಈ ವರ್ಷ ಎಕ್ಸಾಮ್ 2ನಲ್ಲಿ. ಹೌದು, ಶಿಕ್ಷಣ ಇಲಾಖೆಯವರು ಹೇಳಿದ್ರ ಪ್ರಕಾರ ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಎಕ್ಸಾಮ್ 2ನಲ್ಲಿ. ಯಾಕಂದರೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ, ಅದಕ್ಕೋಸ್ಕರ ಎಕ್ಸಾಮ್ 2ಅಲ್ಲಿ ಬಹುತೇಕ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವೆಲ್ಲ ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಚಾನ್ಸಸ್ ಇರುತ್ತೆ, ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಗ್ರೇಸ್ ಮಾರ್ಕ್ಸ್ ಯಾವ ವಿದ್ಯಾರ್ಥಿಗಳು ಕೊಡ್ತಾರೆ ಅಂದರೆ, ಈಗ ಫಸ್ಟ್ ಎಕ್ಸಾಮ್ 1ನಲ್ಲಿ 4 ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ, ಎಕ್ಸಾಮ್ 2ನ 4 ಸಬ್ಜೆಕ್ಟ್ ಬರೀತಾರೆ, ಅದರಲ್ಲಿ ಒಂದು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗುತ್ತೆ, ಒಂದು ಸಬ್ಜೆಕ್ಟ್ ಮಾತ್ರ ಫೇಲ್ ಆಗೋ ಸಂದರ್ಭ ಇರುತ್ತೆ. 24 ಬಂದರೆ ಪಾಸು, ಅದರಲ್ಲಿ ಎಲ್ಲಾದರೂ ಅವರಿಗೆ 20, 21, 22 ಹಂಗೆ ಬಂದಿದ್ರೆ ಅವರಿಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಈ 2 ಅಥವಾ 3 ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಅಂಥ ವಿದ್ಯಾರ್ಥಿಯನ್ನು ಪಾಸ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಎಲ್ಲಾದರೂ 4 ಅಥವಾ 5 ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳನ್ನ 100% ಪಾಸ್ ಮಾಡಲ್ಲ. ಮತ್ತು ಎಷ್ಟು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂದರೆ 5ವರೆಗೆ ಕೊಡ್ತಾರೆ, ಅದಕ್ಕಿಂತ ಜಾಸ್ತಿ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡಲ್ಲ. ಹಾಗೆ ಮತ್ತು ಏನಾದರೂ ಕ್ವಶನ್ ಪೇಪರ್ ಆಗಿರ್ಬೋದು, ಕ್ವಶನ್ ಪೇಪರಲ್ಲಿ ಏನಾದರೂ ಕ್ವಶನ್ ರಾಂಗ್ ಇದ್ದರೆ, ಸೊ ಅಥವಾ ಕ್ವಶನ್ ನಂಬರ್ ರಾಂಗ್ ಇದ್ದರೆ, ಸೊ ಅಂಥ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಮೇ 22ಕ್ಕೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗುತ್ತೆ ಅಂತ ಕೇಳಿದರೆ, ಹೌದು, 100% ಈಗಾಗಲೇ ಡೇಟ್ ಅನೌನ್ಸ್ಮೆಂಟ್ ಆಗಿದೆ. ಈ ಮೇ 22ಕ್ಕೆ ನಿಮ್ಮ ಒಂದು ದ್ವಿತೀಯ ಪಿ ಯು ಸಿ ಎಕ್ಸಾಮ್ 2ನ ಫಲಿತಾಂಶ ಅನ್ನೋದು ಪ್ರಕಟವಾಗ್ತಿದೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸೊ ಮೇ 22ಕ್ಕೆ 100% ರಿಸಲ್ಟ್ ಬರೋದು ಕನ್ಫರ್ಮ್ ಆಗಿದೆ. ಈಗಾಗಲೇ ನೀವು ಎಲ್ಲ ಕಡೆ ನೋಡ್ತಾ ಇರ್ಬೋದು. ಸೊ ಮೇ 22ಕ್ಕೆ 100% ರಿಸಲ್ಟ್ ಬರುತ್ತೆ. ಹಾಗೆ ಯಾವ ಸಮಯಕ್ಕೆ ರಿಸಲ್ಟ್ ಬರುತ್ತೆ ಅಂತ ಕೇಳ್ತಿದ್ರೆ, ಸೊ ಇನ್ನು ಯಾವ ಸಮಯ ಅಂತ ಇನ್ನು ಮೆನ್ಷನ್ ಮಾಡಿಲ್ಲ. 22ಕ್ಕೆ ಬರುತ್ತೆ ಅಂತ ಶಿಕ್ಷಣ ಇಲಾಖೆಯಿಂದ ಹೇಳಿದ್ದಾರೆ. ಸೊ ಇನ್ನು ಯಾವ ಸಮಯ ಅಂತ ಮೆನ್ಷನ್ ಮಾಡಿಲ್ಲ. ನಿಮಗೆ ಮೇ ಬಿ 21ಕ್ಕೆ ನಿಮಗೆ ಒಂದು ನೋಟಿಫಿಕೇಷನ್ನ ಕಳಿಸ್ತಾರೆ. ಸೊ ಆ ಡಾಕ್ಯುಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಟೈಮಿಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರುತ್ತೆ ಅಂತ. ಸೊ ಆವಾಗ ನೀವು ರಿಸಲ್ಟ್ನ ಚೆಕ್ ಮಾಡ್ಬೋದು. ಆ ಟೈಮಿಗೆ ಹೇಗೆ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಒಂದು 4ರಿಂದ 5 ವಿಡಿಯೋ ಮಾಡಿದ್ದೀನಿ ಸೇಮ್ ಟಾಪಿಕ್ ಮೇಲೆ, ಹೇಗೆ ನೀವು ಸೆಕೆಂಡ್ ಪಿ ಯು ಎಕ್ಸಾಮ್ 2ನ ರಿಸಲ್ಟ್ನ ಚೆಕ್ ಮಾಡೋದಂತ. ಸೊ ನೀವು ಆ ವಿಡಿಯೋನ ಹೋಗ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ. ಸೊ ಆ ವಿಡಿಯೋ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಆ ವಿಡಿಯೋ ನೋಡಿಕೊಂಡು ನೀವು ಈಸಿಯಾಗಿ ಚೆಕ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ, ಎಕ್ಸಾಮ್ 2ನ ಮೌಲ್ಯಮಾಪನ ಹೇಗಿತ್ತು, ರಿಸಲ್ಟ್ ಯಾವಾಗ ಬರುತ್ತೆ, ಎಲ್ಲದ್ರ ಬಗ್ಗೆ ಹೇಳಿದ್ದೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.